ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ದೇವಮ್ಮ ಅಂತ. ಅಮ್ಮ ನಮಸ್ಕಾರ. ನಿಮ್ಮ ಪ್ರಶ್ನೆ ಹೇಳಿಮ್ಮ. ಮೇಡಮ್, ನಾನು ನಮ್ಮ ತಂದೆ ಮತ್ತೆ ನನ್ನ ತಾಯಿ ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಒಬ್ಬರ ಬಗ್ಗೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಅವ್ರ ಹೆಸರು ಹೇಳಿ, ನಕ್ಷತ್ರ, ರಾಶಿ ಹೇಳಿ. ಮ್ಯಾಮ್, ತಂದೆ ಬಗ್ಗೆ ನಕ್ಷತ್ರ ರಾಶಿ ಏನೋ ಗೊತ್ತಿಲ್ಲ ಮ್ಯಾಮ್. ಫಕೀರಪ್ಪ ಅಂತ ಹೆಸರು. ಸರಿ. ಶ್ರೀನಿವಾಸ್ ಗುರುಗಳೇ, ಅವ್ರ ಬಗ್ಗೆ ನೋಡಿಮ್ಮ, ಫಕೀರಪ್ಪ ಅವರು ಕನ್ಯಾ ರಾಶಿ ಬೀಳ್ತಾರೆ, ಉತ್ತರ ನಕ್ಷತ್ರ. ಓಕೆ ಸರ್. ಕನ್ಯಾ ರಾಶಿಯವರಿಗೆ ಅಂಥ ಗ್ರಹಣ ದೋಷಗಳೇನಿಲ್ಲ, ಆದರೆ ಶನಿ ದೃಷ್ಟಿ ಅಂತ ಇರುತ್ತೆ, ಸಪ್ತಮ ಶನಿ ದೃಷ್ಟಿ. ಗುರುಬಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ದೃಷ್ಟಿ ದೋಷಗಳು ಬಿಟ್ಟರೆ ಬೇರೆ ಏನು ಸಮಸ್ಯೆಗಳು ಬರೋದಿಲ್ಲ. ಆದಷ್ಟು ಸ್ವಲ್ಪ ಶತ್ರುಬಾಧೆಗಳಿಂದನೋ ಅಥವಾ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡೋದ್ರಿಂದನೋ ಇನ್ನೊಬ್ಬರು ವ್ಯವಹಾರಗಳಿಗೆ ನಾವು ತಲೆ ಕೊಡೋದಾಗಲಿ ಅದನ್ನು ಮಾಡೋದನ್ನು ಕಡಿಮೆ ಮಾಡಿಕೊಂಡ್ರೆ ಎಂಥ ಸಮಸ್ಯೆಗಳೇನು ಬರೋದಿಲ್ಲ. ಗ್ರಹಣ ದೋಷ ಅಂತೂ ಈ ರಾಶಿಯವರಿಗೆ ಏನಿಲ್ಲಮ್ಮ. ರೈಟ್, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಗಾಯತ್ರಿ ಅಂತ. ಅಮ್ಮ ನಮಸ್ಕಾರ. ಹಲೋ, ಮತ್ತೆ ಹೇಳಿ. ರಾಶಿ ಗಾಯತ್ರಿ ಹೆಸರು, ನನಗೆ ರಾಶಿ ಗೊತ್ತಿಲ್ರಿ. ರಾಶಿ ಬರ್ತೈತ್ರಿ? ಏನು ಹೆಸರು? ಗಾಯತ್ರಿ. ಗಾಯತ್ರಿ, ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿಗೂ ದೋಷ ಉಂಟು, ಗ್ರಹಣ ದೋಷ, ಸಣ್ಣ ಪುಟ್ಟ ಗ್ರಹಣ ದೋಷ ಉಂಟು. ಸ್ವಲ್ಪ ಎಳ್ಳು ಮತ್ತು ಅಕ್ಕಿ ಮತ್ತು ಹುರುಳಿಕಾಳು ತಗೊಂಡು ದೇವಸ್ಥಾನದಲ್ಲಿ ದಾನ ಕೊಟ್ಟು ಬನ್ನಿ, ಒಂದು ಪೂಜೆ ಮಾಡಿಸಿ, ಸಾಕು, ಸರಿ ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವಿಜಯೇಂದ್ರ ಗುರುಗಳೇ, ಈಗ ಗ್ರಹಣದ ಸ್ಪರ್ಶ ಸ್ನಾನ, ಮೋಕ್ಷ ಸ್ನಾನ ಅನ್ನುವಂಥ ವಿಚಾರ ಬಂದಾಗ ಸಚೇಲ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸಚೇಲ ಸ್ನಾನದ ಕ್ರಮ, ಹಾಗೆ ಸಚೇಲ ಸ್ನಾನ ಆದ ಬಳಿಕ ಏನೆಲ್ಲ ಆಚರಣೆಗಳನ್ನ ಮಾಡಬೇಕು, ಕ್ರಮಗಳನ್ನ ಅನುಸರಿಸಬೇಕು ದೇವರ ದರ್ಶನಕ್ಕೆ ಅಂತ ಹೇಳಿ ವಿವರಿಸೋದಾದ್ರೆ. ಶೈಲ ಸ್ನಾನ ಅಂದ್ರೆ ಬಟ್ಟೆ ಸಹಿತ ಸ್ನಾನ ಮಾಡಬೇಕು. ಆ ಬಟ್ಟೆಗಳನ್ನ ಬಡವರಿಗೆ ದಾನ ಮಾಡಿಬಿಡ್ಬೇಕು. ಯಾವುದೇ ಪ್ಯಾಂಟ್ ಇರ್ಲಿ, ಧೋತ್ರ ಇರ್ಲಿ, ಸೀರೆ ಇರ್ಲಿ, ಯಾವುದೇ ಇರ್ಲಿ. ಈಗೆಲ್ಲ ಸೀರೆ ಅಂತ ಹೇಳೋದು ಬಹಳ ಕಷ್ಟದ ಕಾಲ ಬಂದಿದೆ. ಅದ್ರ ಎಲ್ಲದಕ್ಕೂ ಮೂಲವಾದ ಸಚೈಲ ಸ್ನಾನ ಮಾಡಿ ಅನುಷ್ಠಾನ ಮಾಡಬೇಕು. ಅವರವರ ಕುಲದೇವರನ್ನ ಸ್ಮರಣೆ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಅಂದ್ರೆ ಮಾತೃದೇವ ಭವ, ಪಿತೃದೇವ, ಆಚಾರ್ಯ ದೇವ ಭವ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ತಾಯಿಗೆ, ತಾಯಿ ಇದ್ದವ್ರು ನಮಸ್ಕಾರ ಮಾಡಬೇಕು, ತಾಯಿ ಇಲ್ಲದೆ ಇದ್ದವ್ರು ಅವ್ರ ಸ್ಮರಣೆ ಮಾಡಬೇಕು. ತಾಯಿ ಅಂತ ಬಂಧು ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಅವ್ರ ಸಾಕ್ಷಾತ್ ದೇವತೆ, ದೇವರ ಪ್ರತಿನಿಧಿ ಅವಳು. ಅಂದ್ರೆ ಹಾಗೆ ಗುರುಗಳು ಆಚಾರ್ಯ ದೇವ ಭವ ಅಂತಿದೆ. ಎಲ್ಲದಕ್ಕೂ ಇದನ್ನ ಮುಖ್ಯವಾಗಿ ವಿಶ್ವಾಸ ಬೇಕು, ನಂಬಿಕೆ ಬೇಕು. ಮೂಲವಾದಂತಹ ತರ್ಪಣ, ಯಾರಿಗೆ ಅಧಿಕಾರ ಇದೆ ತರ್ಪಣ ಮಾಡಬೇಕು. ಮತ್ತೆ ಹೊಸ ಬಟ್ಟೆಯನ್ನು ಹಾಕೊಳ್ಬೇಕು. ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಜಗತಪ್ಪಿ, ಕಾಳಿದಾಸ ಹೇಳ್ತಾನೆ, ವಾಗರ್ಥ ಇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತೆ ಜಗತಪ್ಪಿತ್ರ ಒಂದೇ ಪಾರ್ವತಿ ಪರಮೇಶ್ವರು. ಶಂಕರ ಅಂದ್ರೆ ಶಂಕರೋತಿ ಶಂಕರ. ಮಧ್ವಾಚಾರ್ಯ ಹೇಳ್ತಾರೆ, ಶಂಕರ ಅಂದ್ರೆ ಅಳು ದೇವತೆ ಅಂತ ಮಾಡಿದ್ದಾರೆ. ಪಾಶ್ಚಾತ್ಯ ಎಲ್ಲ ಅದನ್ನು ಖಂಡನೆ ಮಾಡಿ ಬರೆದಿದ್ದಾರೆ. ಶಂಕರೋತಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಮುಖ್ಯ ದೇವತೆ ಅಂದ್ರೆ ರುದ್ರದೇವರು, ಪಾರ್ವತಿ ಪರಮೇಶ್ವರ. ಜಗದಪ್ಪಿತರ ಒಂದೇ. ಅವರ ಸ್ಮರಣೆ ವಿಶೇಷವಾಗಿ ಮಾಡಬೇಕು. ಗಣೇಶನ ಸ್ಮರಣೆ, ಗುರುಗಳ ಸ್ಮರಣೆ. ಹೊಸ ಬಟ್ಟೆಯನ್ನು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಅಭಿಷೇಕಗಳನ್ನ ನೋಡ್ಬೇಕು. ಆಯ್ತು ಗುರುಗಳೇ. ಇನ್ನು ಮತ್ತೊಂದು ಕರೆ ಇದೆ, ವಿಜಯ್ ಕುಮಾರ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಪ್ರಶ್ನೆ ಹೇಳಿ. ಮೇಡಮ್, ನಮ್ದು ಸ್ವಲ್ಪ ಒಂದು ವರ್ಷದಿಂದ ತುಂಬಾ ಪ್ರಾಬ್ಲಮ್ ಮೇಡಮ್. ವಿಜಯ್ ಕುಮಾರ್ ಹೆಸರು ಇದೆ, ಏನಾದ್ರು ಪರಿಹಾರ ಇದೆಯಾ? ಶ್ರೀನಿವಾಸ್ ಗುರುಗಳೇ, ಬಿಸ್ನೆಸ್ ಮಾಡ್ತಾ ಇದ್ವಿ, ಸ್ವಲ್ಪ ಲಾಸ್ ಆಗಿ ಸ್ವಲ್ಪ ಇದಾಗಿತ್ತು. ವಿಜಯವರೇ, ನಿಮ್ಮದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಬರುತ್ತೆ. ಸೊ ವೃಷಭ ರಾಶಿಯವರಿಗೆ ಸ್ವಲ್ಪ ಯುಗಾದಿ ಕಳೀಲಿ ಬಿಡಿ. ಯುಗಾದಿ ಆದಮೇಲೆ ಭಾಳ ಅನುಕೂಲ ಆಗುತ್ತೆ, ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಾಗುತ್ತೆ, ಕಷ್ಟಗಳಿಂದ ವಿಮುಕ್ತರಾಗ್ತೀರಿ. ಒಂದು ಲಕ್ಷ್ಮೀನಾರಾಯಣ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಸಾಕು, ಅನುಕೂಲ ಆಗುತ್ತೆ. ರೈಟ್, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಪ್ರಕಾಶ್ ಗುರುಗಳೇ, ಈಗ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ ಯಾವ್ಯಾವ ರಾಶಿಯವರು ಯಾವ ದೇವರ ನಾಮಸ್ಮರಣೆ ಮಾಡ್ಕೊಳ್ಬೇಕಂತ, ಅಂದ್ರೆ ರಾಶಿಯ ಅಧಿದೇವತೆ ಪ್ರತ್ಯದೇವತೆಗೆ ಅನುಗುಣವಾಗಿ. ಆದ್ರೆ ಈಗ ಇಲ್ಲಿ ಒಂದು ಸಣ್ಣ ಜಿಜ್ಞಾಸೆ. ಇವತ್ತು ಚಂದ್ರಗ್ರಹಣ ಇರೋದು, ಆ ಚಂದ್ರನನ್ನೇ ತನ್ನ ಶಿರದ ಮೇಲೆ ಧರಿಸಿದವನು ರುದ್ರದೇವರು. ಹಾಗಾಗಿ ರುದ್ರದೇವರ ಧ್ಯಾನಕ್ಕೆ ಮತ್ತು ಆತನ ದರ್ಶನ, ಅಭಿಷೇಕಕ್ಕೆ ಹೆಚ್ಚಿನ ಮಹತ್ವ ಅಂತ ಹೇಳ್ತಾರೆ. ಹೇಗೆ ವಿಶ್ಲೇಷಣೆ ಮಾಡ್ಬೋದು ಇದನ್ನ? ಇದೊಂದು ಸಂಘರ್ಷದ ಹೊತ್ತು. ಕೇತು ಚಂದ್ರರ ಯುತಿ ಇದೆಲ್ಲ ಒಂದು ಸಂಘರ್ಷದ ಹೊತ್ತು. ಅವಾಗ ನಾವು ಪರಶಿವನನ್ನು ಧ್ಯಾನ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಹೆಚ್ಚಾಗಿ ಅಂತಹ ಶಕ್ತಿ ಇರುವಂತಹ ದೇವರು ಅವರು. ಅವರನ್ನೇ ಧ್ಯಾನ ಮಾಡುವಂಥದ್ದು, ಈಶ್ವರನನ್ನೇ ಧ್ಯಾನ ಮಾಡುವಂಥದ್ದು. ಪುರಾಣ ಕಥೆಗಳಲ್ಲಿ ಕೇಳಿರ್ಬೋದು, ವಿಷ್ಣುವಿಂದ ವರ ಪಡೆದವರು ಯಾರಿಲ್ಲ. ಶಿವನಿಂದ ಎಲ್ಲರೂ ಕೂಡ, ಶಿವನಿಂದ ಬ್ರಹ್ಮನಿಂದ ಅವರು ಪ್ರಸನ್ನರಾಗ್ತಾರೆ, ಬೇಗ ಅವರಿಂದ ವರ ಪಡ್ಕೊಳ್ತಾರೆ. ಅವರವರ ಭಕ್ತಿಗೆ ಅನುಗುಣವಾಗಿ ವರ ಕೊಡ್ತಾರೆ.
ವಿಷ್ಣು ಕೇವಲ ಅನುಗ್ರಹ ಮಾಡೋದು ಮಾತ್ರ. ಹ್ಮ್ ಹಾಗಾಗಿ ನಮಗೆ ಆಚಾರ್ಯರು ಹೇಳಿದಾಗೆ ಜಗತಪ್ಪಿತರೂ ಪಾರ್ವತಿ ಪರಮೇಶ್ವರ, ನಮ್ಮ ಸಂಸಾರ ನಡೆಸಬೇಕು, ಜಗತ್ತು ನಡಿಬೇಕು, ಇದಕ್ಕೆ ಪಾರ್ವತಿ ಪರಮೇಶ್ವರನೇ ಪ್ರಾಮುಖ್ಯ. ಹ್ಮ್ ಅವರನ್ನೇ ಆರಾಧನೆ ಮಾಡುವಂಥದ್ದು. ಹ್ಮ್ ಆಗಲಿ ಗುರುಗಳೇ. ಇನ್ನು ಬಹಳ ಪ್ರಮುಖವಾಗಿ ಶ್ರೀನಿವಾಸ್ ಗುರುಗಳೇ, ಈಗ ಮಾತನಾಡುವಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ನಾವು ಯಾರ ಒಪಿನಿಯನನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಸ್ಟಿಲ್ ಒಂದು ವಿತಂಡವಾದ ಕೇಳಿಬರುತ್ತೆ. ಗ್ರಹಣದ ಸಂದರ್ಭದಲ್ಲೇ ನಾವು ತಿಂತೀವಿ, ಗ್ರಹಣದ ಸಂದರ್ಭದಲ್ಲೇ ನಾವು ಏನೋ ಶುಭ ಕಾರ್ಯ ಮಾಡೋದಕ್ಕೆ ಹೋಗ್ತೀವಿ, ಒಳ್ಳೊಳ್ಳೆ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಹೋಗ್ತೀವಿ ಅಂಥೇಳಿ ಭೋಜನ ಮಾಡುವಂಥವ್ರನ್ನು ಕೂಡ ನಾವು ನೋಡಿದ್ದೀವಿ. ಇದು ಮಾಡಬಾರದು, ತಪ್ಪು ಅಂತ ಶಾಸ್ತ್ರ ಇದಮಿತ್ತಮ್ ಅಂತ ಹೇಳುತ್ತೆ. ಅದನ್ನು ವಿಶ್ಲೇಷಣೆ ಮಾಡೋದಾದರೆ ಸ್ನೇಹಿತರು ಪ್ರಕಾಶ್ ಅವರು ಇದ್ರ ಬಗ್ಗೆ ಒಂದು ಅವಾಗಲೇ ಹೇಳಿದ್ರು. ಇವತ್ತಿನ ಮಾಡುವಂತಹ ಕೈಂಕರ್ಯಗಳು ಕೆಲವು ದಿನಗಳ ನಂತರದಲ್ಲಿ ಅದರ ಪ್ರಭಾವ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ವಿತಂಡವಾದಗಳನ್ನು ಮಾಡುವಂಥವ್ರನ್ನ, ಅತ್ಯಂತ ಬುದ್ಧಿಜೀವಿಗಳು ಅಂತ ನಾವು ಹೇಳ್ತಿರ್ತೀವಿ, ಅಂಥವ್ರನ್ನ ನಾವು ಬದಲಾವಣೆಗಳನ್ನು ಮಾಡೋಕ್ಕಾಗೋದಿಲ್ಲ. ಧರ್ಮಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ತೀನಿ, ಧರ್ಮಕ್ಕಿಂತಲೂ ದೊಡ್ಡದಾದವನು ನಾನೇ, ಸೊ ಅದೆಲ್ಲವೂ ನಾನು ಅನುಷ್ಠಾನಗಳನ್ನು ಮಾಡೋದಿಲ್ಲ, ನನ್ನ ರೀತಿಯಲ್ಲಿ ನಾನು ಹೋಗ್ತೀನಿ ಅಂತಂದರೆ ಅವ್ರನ್ನ ತಡಿಲೂಬಾರ್ದು. ತಡೆಯೋಕ್ಕೆ ಹೋಗೋದೂ ಅದು ಒಂದು ದೊಡ್ಡ ಅಪಚಾರಗಳಾಗ್ಬಿಡುತ್ತೆ. ಇದರ ಎಫೆಕ್ಟ್ ಯಾವಾಗ ಬೀಳುತ್ತೆ ಅಂತಂದರೆ ಕೆಲವು ದಿನಗಳ ನಂತರದಲ್ಲಿ ಇದರದ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ. ಅದನ್ನೇ ಹೇಳುವಂಥದ್ದು. ಗ್ರಹಣ ಕಾಲಗಳು ಅಂತ ಅಂದಾಗ ಸೂರ್ಯ ರಾಶಿ ಗ್ರಹಣವಾಗಲಿ, ಚಂದ್ರಗ್ರಹಣವಾಗಲಿ, ಅದರ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳುತ್ತೆ, ಪಂಚಭೂತಗಳನ್ನು ಆವರಿಸ್ಕೊಳ್ಳುತ್ತೆ. ಗಾಳಿ, ನೀರು, ಆಕಾಶ, ಭೂಮಿ, ಜಲ ಎಲ್ಲವೂ ಸಹ ಆವರಿಸ್ಕೊಳ್ಳುತ್ತೆ. ಈ ಗ್ರಹಣ ಕಾಲಗಳನ್ನು ನಾವು ವಿಷಕಾಲಗಳು ಅಂತ ಹೇಳ್ತೀವಿ. ವಿಷಪೂರಿತವಾದಂತಹ ಕಿರಣಗಳು ಬಂದಾಗ, ಆಗಲೇ ಪ್ರಕಾಶರು ಹೇಳಿದ್ರು, ಸಸ್ಯಗಳಲ್ಲಿ ನಾಶವಾಗುತ್ತೆ, ಆಗ ತಾನೇ ಮೊಳಕೆ ಒಟ್ಟುವಂಥ ಗಿಡದಲ್ಲಿ ನಾಶವಾಗುತ್ತೆ. ಗರ್ಭಿಣಿ ಸ್ತ್ರೀಯರು ಹೊರಗಡೆ ಏನಕ್ಕೆ ಬರಬಾರ್ದು ಅಂತಂದರೆ, ಆಗ ತಾನೇ ಸಣ್ಣ ಸಣ್ಣ ಮಕ್ಕಳು, ಗರ್ಭದಲ್ಲಿರುವಂಥ ಮಕ್ಕಳ ಮೇಲೆ ಪ್ರಭಾವಗಳಿದ್ದು ಸಣ್ಣ ಪುಟ್ಟ ನ್ಯೂನತೆಗಳನ್ನು ಕಾಣಿಸ್ಕೊಳ್ತಾರೆ. ಮತ್ತು ಸಣ್ಣ ಸಣ್ಣ ಮಕ್ಕಳು ಹೊರಗಡೆ ಬರಬಾರ್ದು. ತುಂಬ ರೋಗ ರುಜಿನಗಳಿಂದಿರುವಂತಹ ಕಾಯಿಲೆ ಸಾಲೆಗಳಿಂದಿರುವಂಥ ವ್ಯಕ್ತಿಗಳು ಜಾಸ್ತಿ ಈ ಗ್ರಹಣದ ಸ್ಪರ್ಶವನ್ನು ಅವ್ರ ಮೇಲೆ ಬೀಳಬಾರ್ದು. ಏನಕ್ಕೆ ಹೇಳ್ತೀವಿ ಅಂತಂದರೆ, ವಿಷಪೂರಿತವಾದಂಥ ಕಿರಣಗಳು ಬಂದಾಗ ಅದರಿಂದ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ಸಮಸ್ಯೆಯೂ ಸಹ ನಾಳೆ ದೊಡ್ಡ ಸಮಸ್ಯೆಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಮುನ್ನೆಚ್ಚರಿಕೆಯ ಒಂದು ಕರೆಗಂಟೆಯಾಗಿ ಹೇಳುವಂಥದ್ದು. ಸೊ ನಾನು ವಿತಂಡವಾದವನ್ನು ಮಾಡ್ತೇನೆ, ನಾನು ಹೀಗೆ ನಡ್ಕೊಳ್ತೀನಿ ಅಂತ ಅಂಥವ್ರನ್ನ ಖಂಡಿತವಾಗಿ ತಡಿಲಿಕ್ಕೆ ಹೋಗಬಾರ್ದು. ಆಗ್ಲಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಜೈರಾಮ್ ಅಂತ. ಗುರುಗಳೇ ಮಾತನಾಡೋಣ. ಜೈರಾಮ್ ಅಂತ ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಪ್ರಶ್ನೆ ಹೇಳಿ. ಸರ್ ಟಿವಿ ನೋಡಿ ಮಾತನಾಡಬೇಡಿ, ಪ್ರಶ್ನೆ ಹೇಳಿ. ಓಕೆ, ಸಂಪರ್ಕ ಕಡಿತ ಆಗಿದೆ. ಮತ್ತೊಂದು ಕರೆ ಇದೆ, ಸ್ವಾಮಿ ಗೌಡ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಹೇಳಿ ಸರ್. ಏನ್ ಇವತ್ತು ನಮ್ಗೆ ಕುಂಭರಾಶಿ ನಾವು. ಹಲೋ ಹೇಳಿ. ಕುಂಭರಾಶಿಗೆ ಗ್ರಹಣದಿಂದ ಯಾವ ರೀತಿ ಫಲ ಇದೆ ಅಂತನಾ? ಹೌದು ಮೇಡಮ್. ಶ್ರೀನಿವಾಸ್ ಗುರುಗಳೇ. ಕುಂಭರಾಶಿಯವರಿಗೆ ಸ್ವಾಮಿಗೌಡ್ರೆ, ಹೌದು ಹೇಳಿ ಸರ್. ಯಾವುದು ಭಯ ಪಡಬೇಡಿ. ಏನು ಕುಂಭರಾಶಿಗೆ ಅಂತಹ ಎಫೆಕ್ಟ್ ಏನು ಬರೋದಿಲ್ಲ. ಮಿಶ್ರ ಫಲ ಅಂತ ಇರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಬಂದು ಶನಿ ಇರ್ತಾರೆ, ಅವರ ಅಧಿಪತಿ ದೇವರು ಹನುಮಂತನಿರ್ತಾನೆ. ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಗ್ರಹಣ ಬಿಟ್ಟ ನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಿಸ್ಕೊಂಡು ಸ್ವಲ್ಪ ಎಳ್ಳು ಮತ್ತು ಹುರುಳಿಕಾಳು, ಸ್ವಲ್ಪ ಅಕ್ಕಿಯನ್ನು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ ದಾನ ಕೊಟ್ಟು ಬನ್ನಿ. ಯಾವ ಭಯವೂ ಪಡಂಗಿಲ್ಲ. ಆಯ್ತು, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಪ್ರಕಾಶ್ ಗುರುಗಳೇ, ತಾವು ಹೇಳ್ತಾ ಇದ್ರಿ. ನೀವೊಂದು ಪ್ರಶ್ನೆ ಕೇಳಿದ್ರಿ ವಿತಂಡವಾದದ ಬಗ್ಗೆ. ಅದಕ್ಕೆ ವಿಜಯೇಂದ್ರ ಗುರುಗಳು ಒಂದು ಉತ್ತರ ಕೊಟ್ಟರು, ಬಹಳ ಖುಷಿ ಆಯ್ತು. ನನಗೆ ಆವಾಗ ನೆನಪಾದದ್ದು ಏನು ಅಂತ ಹೇಳಿದ್ರೆ, ಒಂದು ರೈಲು ಓಡ್ತಾ ಉಂಟು, ಅದೇನಾದ್ರೂ ಒಂದು ಚಕ್ರ ಅದರ ಹಳಿ ತಪ್ಪಿದ್ರೆ ಏನಾದೀತು, ಹಿಂದಿನ ಚಕ್ರ ಅದನ್ನೇ ಅನುಸರಿಸಿಕೊಂಡು ಹೋಗ್ತದೆ, ಕೊನೆಗೆ ರೈಲು ಅಪಘಾತ ಆಗ್ತದೆ. ಅದೇ ರೀತಿಯಲ್ಲಿ ಜೀವನದ ನಮ್ಮ ಈ ಹಳಿಯಲ್ಲಿ ಒಂದು ಕ್ಷಣದಲ್ಲಿ ನಾವು ಏನಾದ್ರು ತಪ್ಪೆಸಾಗಿದ್ರೆ ನಮ್ಮಲ್ಲಿ ಅದನ್ನು ಸಮರ್ಥನೆ ಮಾಡುವಂತದ್ದು ಬುದ್ಧಿಯು ಬರ್ತದೆ, ವಿಮರ್ಶೆ ಮಾಡುವುದಿಲ್ಲ. ಹಾಗಾಗಿ ನಾವು ಇದೆಲ್ಲ ಎಲ್ಲಿಂದ ಪ್ರಾರಂಭ ಆಯ್ತು ಹೇಳಿದ್ರೆ, ಅಂತಹ ವಿತಂಡವಾದಿಗಳು ಯಾವತ್ತೋ ಒಂದು ಸಲ ಪ್ರಥಮ ಬಾರಿ ಗ್ರಹಣವನ್ನು ನೋಡಿದ್ರು, ಗ್ರಹಣ ಮಾಡಬಾರದನ್ನು ಮಾಡಿದ್ರು, ಅದರ ಫಲ ಅದು ಕಂಟಿನ್ಯೂ ಆಗ್ತದೆ. ಸರಿ, ಈಗ ಅವರಿಗೆ ಸರಿಯಾದ ತಿಳಿಯಲಿ ಕೊಟ್ಟರು ಕೂಡ ಅವರಿಗೆ ಕೇಳುವಂತ ಮನಸ್ಸು ಬರುವುದಿಲ್ಲ. ಇದರಿಂದ ಅವರ ಜೀವನ ವ್ಯರ್ಥ ಆಗುತ್ತೆ, ಬೇರೆ ಯಾರ್ದು ವ್ಯರ್ಥ ಆಗುದಿಲ್ಲ. ಆದ್ರೆ ನಮ್ಮ ಕೆಣ್ಣೆದುರು ನಮಗೆ ಬೇಕಾದವರೇ ಅವರು ಇತರ ವಿಚಾರದಲ್ಲಿ ಆಗಿದ್ದಾಗ ನಾವು ದುಃಖ ಪಡಬೇಕಾಗ್ತದೆ.
ಸರಿ. ಇದಕ್ಕಾಗಿ ನಿಮ್ಮ ಪೂಜಾ ಮಂತ್ರದಲ್ಲಿ ಕೊನೆಗೆ ಪೂಜೆ ಎಲ್ಲ ಆದ ಮೇಲೆ ನಾವು ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತೇವೆ. ನನ್ನ ಮನೆಗೆ ಒಳ್ಳೇದು ಮಾಡು, ನನ್ನನ್ನು ಒಳ್ಳೇದು ಮಾಡು ಅಂತ ನಾವು ಕೇಳುವುದಿಲ್ಲ. ಎಲ್ಲ ವಾತಾವರಣ ಚೆನ್ನಾಗಿದ್ದಾಗ ನನ್ನಲ್ಲಿರುವಂತಹ ಸಂಪತ್ತು ನನಗೆ ಉಪಯೋಗಕ್ಕೆ ಬರ್ತದೆ, ಇಲ್ಲದಿದ್ರೆ ಬರುವುದಿಲ್ಲ. ಈ ರೀತಿಯ ಧ್ಯೇಯ ಇಟ್ಟುಕೊಂಡು ದೇವತಾರಾಧನೆಯನ್ನು ಮಾಡಿಕೊಂಡು ಬಂದಾಗ ನಾವು ಯಾವುದು ಜ್ಯೋತಿಷ್ಯರಲ್ಲಿ ಹೋಗುವಂಥದ್ದು, ವೈದ್ಯರಲ್ಲಿ ಹೋಗುವಂಥದ್ದು ಪ್ರಮಾಣಗಳು ಕಡಿಮೆ ಆಗಿಬಿಡ್ತದೆ. ಸರಿ, ಆಗ್ಲಿ ಗುರುಗಳೇ. ಇನ್ನು ವಿಜಯೇಂದ್ರ ಗುರುಗಳೇ, ಸಮಯದ ಅಭಾವ ಇದೆ, ಬಹಳ ಚುಟುಕಾಗಿ ನಮಗೆ ಉತ್ತರವನ್ನ ಕೊಡೋದಾದ್ರೆ, ಈಗ ಗ್ರಹಣದ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ವಸ್ತುಗಳು, ದವಸ ಧಾನ್ಯದ ಮೇಲೆಲ್ಲ ದರ್ಬೆ ಗರಿಕೆಗಳನ್ನು ಇರಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಮತ್ತು ಇದು ಕಡ್ಡಾಯನ ಅಂತ? ಕಡ್ಡಾಯವಾಗಿದೆ. ಯಾಕಂದ್ರೆ ರೇಜಿಸ್, ಗ್ರಹಣದ ರೇಜಿಸ್ ಏನಿರುತ್ತೆ ಪ್ರತಿಯೊಂದು ಕಡೆಗೆ ಅದರ ವಿಸ್ತಾರ ಆಗುತ್ತೆ. ಈಗ ICUದಲ್ಲಿ ಇದ್ದಾಗಿ ಬೇರೆಯವ್ರನ್ನು ಬಿಡೋದಿಲ್ಲ, ಇನ್ಫೆಕ್ಷನ್ ಆಗ್ಬಾರ್ದು ಅಂತ. ಅದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ರೋಗಿಗೆ ತೊಂದರೆ ಇರುತ್ತೆ, ಅದರಿಂದ ಮಾಡಬಾರ್ದು ಅಂತ ಹೇಳ್ತಾರೆ. ವಿಜ್ಞಾನ ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಯಾಕೆ ಮಾಡ್ತಾರೆ? ಸ್ವಚ್ಛವಾಗಿರ್ಬೇಕು. ಆದ್ರಿಂದ ಈ ರೇಜಿಸ್, ಗ್ರಹಣದ ರೇಜಿಸ್ ಬಹಳ ಸೂಕ್ಷ್ಮ ಆಗಿದೆ. ಎಲ್ಲ ಯಾರ ಮೇಲೂ ಯಾವ ರೀತಿಯಿಂದ ಆಗ್ಲೇ ಕೇಳಿದ್ರು, ಧಾನ್ಯದ ಮೇಲೆ, ಹೊಲದ ಮೇಲೆ, ನೀರಿನ ಮೇಲೆಲ್ಲ ಪರಿಣಾಮ ಆಗುತ್ತೆ. ಈ ಗರಿಕೆ ಅಂದ್ರೆ ತುಳಸಿ ಪತ್ರ ಬಹಳ ಮಹತ್ವದ್ದು, ಹೆರ್ಬ ಮಹತ್ವದ್ದು. ಗರಿಕೆನೂ ಮಹತ್ವ ಇದೆ, ಗರಿಕೆ ಶಾಸ್ತ್ರಕಾರರು ಹೇಳೇ ಇಲ್ಲ. ಆದ್ರಿಂದ ಈ ಪರಿಣಾಮ ಆಗಬಾರದು ಎಂಬುವಂತ ರೇಜಿಸ್ ಪರಿಣಾಮ ಆಗಬಾರದು ಎಂಬುದಾಗಿ ಇದು ಕಡ್ಡಾಯವಾಗಿದೆ. ಆಗ್ಲಿ ಗುರುಗಳೇ. ಇನ್ನು ಪ್ರಕಾಶ್ ಗುರುಗಳೇ, ಗ್ರಹಣದ ಆಚರಣೆ ಕುರಿತಾಗಿ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಕೊನೆಯದಾಗಿ ಏನಾದ್ರೂ ಹೇಳೋದಕ್ಕೆ ಬಯಸೋದು ಅನ್ನೋದಾದ್ರೆ? ನೋಡಿ, ಉಪಾಸನೆ ಮತ್ತು ಉಪಹಾರ ಸ್ವೀಕಾರ ಮಾಡುವಂತ ಹೊತ್ತು ಅದನ್ನು ತಪ್ಪಿಸಬಾರ್ದು. ಸರಿ. ಯಾಕಂದ್ರೆ ಉಪಾಸನಾ ಕಾಲಕ್ಕೆ ಆ ಕಾಲ ಬಂದಾಗ ಅದಕ್ಕೆ ಬೇಕಾದಂತಹ ನಾಡಿಗಳು ಕೇಳ್ತಾ ಇರ್ತವೆ, ದೃಶ್ಯ ನಡಿ ಆಗ್ತಾ ಇರ್ತದೆ ಅದಕ್ಕೆ. ಇನ್ನು ಉಪಹಾರ, ಊಟ ಮಾಡುವಂಥದ್ದು, ಅದು ಕೂಡ ಸಮಯ ತಪ್ಪಿಸಬಾರ್ದು. ಹಾಗಾದ್ರೆ ಕೇಳ್ಬೋದು, ನಾವು ಎಲ್ಲಿ ಮಾಡ್ತಾ ಇದ್ದೇವೆ, ಊಟ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಒಂದು ಬೆಲ್ಲ ಚಾಕ್ಲೇಟ್ ಬಾಯಿಗೆ ಹಾಕೊಳ್ಳಿ. ಇನ್ನು ಉಪಾಸನೆ, ನಾವು ಈಗ ಬಹಳ ತುರ್ತಾಗಿದ್ದೇವೆ, ದೇವರ ಸ್ಮರಣೆ ಮಾಡ್ಬೋದು, ಅದು ಕೂಡ ಉಪಾಸನೆ. ಇಷ್ಟೆಲ್ಲ ಮಾಡಿದಾಗ ಮಧ್ವಾಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಅನಾಯಾಸೇನ ಮರಣಂ. ಅದರಲ್ಲಿ ಬೇಕಾದಷ್ಟಿದೆ. ಮರಣ ಅಂತ ಹೇಳಿ ನಾಶ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತೇಳಿ ಬೇಡುವಂತ ಸ್ಥಿತಿ ನಮಗೆ ಬರಬಾರ್ದು ಅಂತೇಳಿ. ಸರಿ, ಇಷ್ಟೇ ಸಾಕಲ್ವ ನಮಗೆ. ಆಯ್ತು, ಆಗ್ಲಿ ಗುರುಗಳೇ. ಆಚಾರ್ಯತ್ರಯರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ರಹಣದ ಕುರಿತಾಗಿ ಬಹಳ ವಿಶೇಷವಾದಂತ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ರಕ್ತಚಂದ್ರ ಗ್ರಹಣದ ಕುರಿತಾಗಿ ಯಾವುದೇ ರೀತಿಯಾದಂಥ ಭಯ, ಆತಂಕ ಅನ್ನುವಂಥದ್ದು ಬೇಡ. ಶಾಸ್ತ್ರ ಇದಮಿತ್ತಂ ಅಂತ ಹೇಳಿ ಒಂದಷ್ಟು ಅಂಶವನ್ನು ನಮಗೆ ತಿಳಿಸ್ಕೊಟ್ಟಿದೆ. ಅದನ್ನು ಅನುಷ್ಠಾನ ಮಾಡಿಕೊಳ್ಳೋದ್ರ ಮೂಲಕ ಸತ್ಫಲಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದಂಥ ಅನುಷ್ಠಾನಗಳನ್ನು ಕೈಗೊಳ್ಳೋದ್ರ ಮೂಲಕ ಚಂದ್ರಮ ಮನಸೋ ಜಾತಃ ಅನ್ನುವಂಥ ಮಾತೇನಿದೆ, ಅದರಂತೆಯೇ ಮನಸ್ಸು ಕಾರಕನಾಗಿರುವಂಥ ಚಂದ್ರನ ಗ್ರಹಣ ನಡೀತಾ ಇರೋದ್ರಿಂದಾಗಿ ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳೋದಕ್ಕೆ ಈ ಗ್ರಹಣದ ಪರ್ವ ಕಾಲವನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅಂತ